ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನ. ಇದು ನನ್ನ ಡಯೆಟ್ನ 21ನೇ ದಿನ. ಹಾಗೆ ಸಂಡೇ ಫುಲ್ ಡೇ ವ್ಲಾಗ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಸೊ ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಯಾರು ಬರ್ತಿದ್ದಾರೆ, ಏನು ಸೆಲೆಬ್ರೇಷನ್ ಅಂತ ಹೇಳಿ ಎಲ್ಲನ. ಸೊ ಇದು ಕೂಡ ಹಾಗೆ ನನಗೂ ಕೂಡ ಸರ್ಪ್ರೈಸು. ಹಾಗೆಯೇ ತುಂಬ ಖುಷಿಯಾಗೋ ವಿಚಾರನೂ ಕೂಡ, ಹಾಗೆ ಸ್ವಲ್ಪ ದುಃಖ ಆಗೋ ವಿಚಾರನೂ ಕೂಡ ನನಗೆ. ಸೊ ನಾನು ಈ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೂ ಕೂಡ. ತುಂಬ ಚೆನ್ನಾಗಿತ್ತು ಹೋಲ್ ಡೇ ಈ ಸಂಡೇ. ನನಗಂತೂ ಫುಲ್ ಖುಷಿ ಆಗೋಯಿತು. ಸೊ ನಾನು ಮಾರ್ನಿಂಗ್ ಎದ್ದು ವಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಮುಗಿಸ್ಕೊಂಡಾದ್ಮೇಲೆ ಬಿಸಿನೀರಿಗೆ ಅಂತ ಹೇಳಿಬಿಟ್ಟು ಬಂದೆ. ಸೊ ಇವತ್ತು ನಾರ್ಮಲ್ಲಾಗೆ ನಾನು ಬಿಸಿ ನೀರಿಗೆ ನಿಂಬೆಹಣ್ಣನ್ನು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನನಗೆ ಕುಡಿಯೋದಕ್ಕೆ ಇಷ್ಟ, ಹಾಗಾಗಿ ಸ್ವಲ್ಪ ಜಾಸ್ತಿ ಇದನ್ನೇ ಕುಡಿತಾ ಇರ್ತೀನಿ. ಸೊ ನಾನು ಮತ್ತು ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಸ್ಮೂದಿ ಮಾಡ್ಕೊಳ್ತಾ ಇದ್ದೆ. ಸೊ ಇದು ಸ್ಮೂದಿಗೆ ನಾನು ಓಟ್ಸ್ನ ತೊಗೊಂಡಿದ್ದೀನಿ, ಅದನ್ನು 15 ಮಿನಿಟ್ಸು ನೆನೆಸಿಟ್ಟಿದ್ದೆ. ಸೊ ಈಗ ಅರ್ಧ ಆ್ಯಪಲ್ಲು ಮತ್ತು ಒಂದು ಕ್ಯಾರೆಟು ಇಷ್ಟನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಸೊ ಹಾಗೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಬೇಕು. ಹಾಗೆ ಚಿಯಾ ಸೀಡ್ಸ್ನ 2 ಮಿನಿಟ್ಸು ನಾನು ನೆನೆಸಿಟ್ಟಿದ್ದೆ. ಸೊ ಅದನ್ನು ಕೂಡ ಮತ್ತೆ ಆ್ಯಡಪ್ ಮಾಡ್ಕೊಳ್ತೀನಿ ರುಬ್ಬಿ ಆದಮೇಲೆ. ಸೊ ಇದು ನನಗೆ ಯಾವುದು ಆ್ಯಪಲ್ ಮತ್ತು ಕ್ಯಾರೆಟ್ ಸ್ಮೂದಿ ಅಂತ ಹೇಳಿಬಿಟ್ಟು ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಇದನ್ನೇ ಮಾಡ್ಕೊಂಡಿದ್ದೆ. ನಾನು ಯಾವುದು ಮಿಲ್ಕ್ ಆಗಲಿ ಮತ್ತು ಶುಗರ್ ಆಗಲಿ ಆ್ಯಡಪ್ ಮಾಡ್ತಾಯಿಲ್ಲ, ಯಾಕೆ ಡಯೆಟ್ ಸ್ಮೂದಿ ಆಗಿರೋದ್ರಿಂದ. ಮತ್ತು ಚಿಯಾ ಸೀಡ್ಸ್ನ ನಾನು ಮಧ್ಯ ಒಂದು ಸ್ವಲ್ಪ ಸ್ಮೂದಿನ ಹಾಕಿಬಿಟ್ಟು ಹಾಫ್ ಗ್ಲಾಸು ಸ್ಮೂದಿ ಹಾಕಿಬಿಟ್ಟು ಒಂದು ಸ್ಪೂನಷ್ಟು ಚಿಯಾ ಸೀಡ್ಸ್ ನೆನೆಸಿಟ್ಟಿರೋದನ್ನು ಹಾಕಿಬಿಟ್ಟು, ಹಾಗೆ ಇನ್ನು ಹಾಫ್ ಸ್ಮೂದಿನ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಚಿಯಾ ಸೀಡ್ಸ್ನ ಆ್ಯಡಪ್ ಮಾಡ್ಕೊಳ್ತಿದ್ದೀನಿ. ಸೊ ಇದು ಸಪ್ಪೆ ಅಂತ ಅನಿಸಿದ್ರೂ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ಕೂಡ ನಮಗೆ ಫುಲ್ಫಿಲ್ ಅನಿಸುತ್ತೆ. ತುಂಬ ಹೊತ್ತು ಗಂಟೆಗಳ ಗಟ್ಟಲೆ ನಮಗೆ ಹೊಟ್ಟೆ ಹಸಿವು ಕೊಡೋದಿಲ್ಲ. ತುಂಬ ಚೆನ್ನಾಗಿದೆ. ಸೊ ಡಯೆಟ್ ಯಾರೆಲ್ಲ ಮಾಡ್ತಿದ್ದೀರಾ ನೀವು ಒಂದ್ಸಲ ಮಾಡ್ಕೊಳ್ಳಿ. ಸೊ ನಾನು ಸ್ಮೂದಿ ಎಲ್ಲ ತೊಗೊಂಡಾದ್ಮೇಲೆ ಸಂಡೇ ಅಲ್ವಾ, ಸೊ ಹಾಗಾಗಿ ಮನೆಯೆಲ್ಲ ಒರೆಸ್ಕೊಳ್ಳೋದಿತ್ತು. ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ, ನೆಲ ಎಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟೆ. ಹಾಗೆ ಅಲ್ಲಿ ಇಲ್ಲಿ ಸ್ವಲ್ಪ ಮೆಸ್ಸಿಯಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟೆ ನಾನು. ಸೊ ಇದಿಷ್ಟು ನಂದು ಅಮ್ಮ ಮನೆದು ಪುಟ್ಟ ಮನೆ. ಸೊ ನೀವು ವಿಡಿಯೋದಲ್ಲಿ ನೋಡಿರ್ತೀರ ಅನಿಸುತ್ತೆ. ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಅಂದರೆ ಅವ್ರನ್ನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಹಾಗೆಯೇ ಇವತ್ತು ಅವ್ರದ್ದು ಬರ್ಡೇ ಇದೆ. ಸೊ ಹಾಗಾಗಿ ಇವತ್ತೇ ಬರ್ತಿರೋದ್ರಿಂದ ಇವತ್ತೇ ಎಲ್ಲದನ್ನು ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ನಾನು ಡಯೆಟ್ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲಿಲ್ಲ. ಅಂದರೆ ಮಾಡಿಕೊಂಡೆ, ಮಧ್ಯಾಹ್ನಕ್ಕೆಲ್ಲ ಅಷ್ಟಾಗಿ ತಿನ್ನೋದಕ್ಕೆಲ್ಲ ಆಗಲಿಲ್ಲ. ಅವ್ರು ಬರ್ತಿರೋ ಖುಷಿಗೂ ಅದಕ್ಕೂ ನನಗೆ ಏನು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿ ಡೆಕೋರೇಷನ್ಗೆಲ್ಲ ರೆಡಿ ಮಾಡೋಣ ಅಂತೇಳಿ ಬಂದೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ 4 ಆಗಿತ್ತು. ಸೊ ಇದನ್ನ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬಲೂನ್ಸ್ಗಳು, ಹಾಗೆ ಬರ್ಡೇ ಅಲ್ವಾ, ಹಾಗಾಗಿ ಕ್ಯಾಂಡಲ್ಸು ಮತ್ತು ಆಲ್ಫಾಬೆಟ್ಸು ಇದನ್ನೆಲ್ಲ ತಗೊಂಬಂದಿದ್ದೆ ನಾನು ಟೌನ್ಗೆ ಹೋದಾಗ. ಹಾಗೆ ಮುಂಚೆನೇ ಫ್ರೆಶ್ ಅಪ್ ಆಗೋದಕ್ಕಿಂತ ಮುಂಚೆನೇ ನಾನು ಏನೇನು ಮಾಡೋದು ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಸೊ ಇದೆಲ್ಲ ಕೂಡ ವೆಯ್ಟ್ ಲಾಸ್ ರೆಸಿಪೀಸೇ ನಾನು ಮಾಡಿದ್ದು. ಸಲಾಡ್ ಆಗಲಿ, ಮತ್ತು ಪೋಹ ಉಪ್ಮಾ ಆಗಲಿ, ಮತ್ತು ಯಾವುದು ಪಾಲಕ್ ಸೊಪ್ಪಿಂದು ಚಪಾತಿ. ಸೊ ಇದೆಲ್ಲ ಅದನ್ನೇ. ಹಾಗೆ ರಾಗಿ ಸೂಪ್ ಕೂಡ ಮಾಡಿದ್ದೆ. ಸೊ ಸ್ವೀಟಿಗಾಗಿ ನಾನು ಇವತ್ತು ಅವರಿಗೆ ಅಂತ ಜಾಮೂನ್ ಮಾಡೋಣ, ಲಾಸ್ಟ್ ಟೈಮ್ ಮಾಡಿದ್ದೆ ಬಟ್ ಅವರಿಗೆ ಯಾಕೋ ಇಷ್ಟ ಆಗಲಿಲ್ಲ, ಅದಕ್ಕೆ ಈ ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಜಾಮೂನಿಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟು, ಇಷ್ಟು ಬೇಗ ಮಾಡೋದು ಬೇಡ, 4 ಗಂಟೆಗೆ ಸಂಜೆ ಅಷ್ಟೊತ್ತಿಗೆ ಎಲ್ಲ ತಣ್ಣಗಾಗ್ಬಿಡುತ್ತೆ, ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಇಲ್ಲಿ ಡೆಕೋರೇಷನ್ಗೆಲ್ಲ ಮಾಡೋಣ ಸೆಲೆಬ್ರೇಷನ್ಗೆ ಅಂತ ಹೇಳಿಬಿಟ್ಟು ಬಂದೆ. ಇದನ್ನು ಮಾಡ್ಕೊಳ್ತಾ ಇದ್ದೆ.
ಸೊ ಇದು ಬರ್ಡೇ ಆಗಿರೋದ್ರಿಂದ ನನಗೆಷ್ಟು ಗೊತ್ತಿದೆಯೋ ಅಷ್ಟು ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಅವ್ರಿಗೆ ನಾನು ಹೇಳಿರಲಿಲ್ಲ ಬರ್ತಿರೋದು ಯಾರು ಅಂತೇಳಿ. ನೆಕ್ಸ್ಟು ಗೊತ್ತಾಗುತ್ತೆ ನಿಮಗೆ. ಸೊ ತುಂಬ ತಿಂಗಳುಗಳಾಯಿತು ಅವರು ಬಂದು. ಹಾಗಾಗಿ ಅವ್ರಿಗೊಂದು ಸರ್ಪ್ರೈಸು ಕೊಡೋಣ. ನಾನು ಮದುವೆ ಆದಮೇಲೆ ನಿಮ್ಗೆ ಗೊತ್ತಾಗಿರ್ಬೇಕಂತ ಅನಿಸುತ್ತೆ, ನಮ್ಮ ಮನೆಯವರೇ ಬರ್ತಿರೋದು. ಹಾಗಾಗಿ ಅವರು ಬಂದು ಎಷ್ಟು 2.5 ಮಂತೇನೋ ಆಗೋಯಿತು. ನಾನು ಮದುವೆ ಆದಾಗಿಂದನೂ ಅವರು ನನ್ನ ಬರ್ಡೇಗಾಗಲಿ ಅವ್ರ ಬರ್ಡೇಗಾಗಲಿ ಸಿಕ್ಕೇ ಇಲ್ಲ ನನಗೆ. ಎಲ್ಲ ಅವರಿಗೆ ರಜೆ ಸಿಗ್ತಿರ್ಲಿಲ್ಲ, ಇಲ್ಲ ಹೊರ್ಗಡೆ ಹೋಗ್ತಿದ್ರು, ಅಲ್ಲಿಂದ ಬರೋದಕ್ಕೆ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಅವ್ರಿಗೆ ರಜೆನೇ ಸಿಕ್ಕಿರಲಿಲ್ಲ ಆ್ಯನಿವರ್ಸರಿಗೂ ಕೂಡ. ಸೊ ಈ ಇಯರು ನನಗೆ ಆ್ಯನಿವರ್ಸರಿಗೂ ಸಿಕ್ಕಿದ್ರು. ಮತ್ತು ಇದು ಬರ್ಡೇಗೂ ಇದೇ ಫಸ್ಟ್ ಟೈಮ್. ನಮ್ಮದು ಮದುವೆ ಆಗಿ 2 ಇಯರ್ಸ್ 2.5 ಇಯರ್ಸ್ ಆಯಿತು. ಸೊ 2 ಇಯರ್ಸಿಂದ ನನಗೆ ಸಿಕ್ಕಿರಲಿಲ್ಲ. ಸೊ 3rd ಇಯರಲ್ಲಿ ನನಗೆ ಬರ್ತ್ಡೇಗೆ ಸಿಕ್ಕಿದ್ರು. ಹಾಗಾಗಿ ಚಿಕ್ಕದಾಗಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ, ರೆಡಿ ಮಾಡ್ತಾಯಿದ್ದೀನಿ. ಸೊ ಅವಳನ್ನು ನೋಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಯಿತು, ರೆಡಿ ಮಾಡೋದೆಲ್ಲ. ಸೊ ಫೈನಲಿ ಇಷ್ಟು ಡೆಕೋರೇಟ್ ಮಾಡಿದೆ ನಾನು. ಸೊ ಅದಾದಮೇಲೆ ಎಲ್ಲ ರೆಡಿ ಆಯ್ತಲ್ಲ, ಅವರು ಬರ್ತೀನಿ 7:15 ಬರ್ತೀನಿ ಅಂತ ಹೇಳಿ ನನಗೆ ಫೋನ್ ಮಾಡಿದರು. ಕರ್ಕೊಂಬರೋದಕ್ಕೆ ಹೋಗಬೇಕಿತ್ತು, ತುಂಬ ಲಗೇಜ್ ಇತ್ತಲ್ಲ. ಹಾಗಾಗಿ ಚಿನ್ನಿಮ್ಮಗೆ ಸಮಾಧಾನ ಮಾಡಿಬಿಟ್ಟು ಹೇಳಿದೆ. ನಮ್ಮ ಮನೆಯವರು ಕೂಡ ಬಂದರು. ನಾನು ಅರಸೀಕೆರೆಗೆ ಬಂದು ರೀಚ್ ಆದೆ. ಇದೇ ನಮ್ಮದು ಅರಸೀಕೆರೆ ರೈಲ್ವೆ ಸ್ಟೇಷನ್ನು. ಸೊ ಅವರು ಬಂದರು. ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು. ಆಮೇಲೆ ಲಾಸ್ಟಲ್ಲಿ ಹೇಳಿದೆ. ಸೊ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ಏಕೆಂದರೆ 2.5 ಮಂತ್ ಆಗಿತ್ತು ಬಂದು ಅವರು ಈ ಕಡೆ ಬಂದೇ ಇರಲಿಲ್ಲ. ಅವರು ಶನಿವಾರ ಮಧ್ಯಾಹ್ನ ಹೊರಟಿದ್ದು, ಭಾನುವಾರ ಸಂಜೆ ಇಲ್ಲಿ ಅರಸೀಕೆರೆಗೆ ತಲುಪಿದ್ರು. ಅಲ್ಲಿ ಅರಸೀಕೆರೆಯಿಂದ ನಾನು ಕರ್ಕೊಂಡು ಬಂದೆ ಊರಿಗೆ. ಲಗೇಜ್ ಎಲ್ಲ ಜಾಸ್ತಿ ಇತ್ತಲ್ವ, ಹಾಗಾಗಿ. ಸೊ ಡೆಲಿವರಿ ಆದಮೇಲೆ ಅವರೇ ನೈಟೆಲ್ಲ ಮಿಡ್ನೈಟೆಲ್ಲ ಬಂದ್ರೂ ಅವರೇ ಆಟೋದಲ್ಲಿ ಬರ್ತಿದ್ರು. ಬಟ್ ಈ ಸಲ ನಾನೇ ಪಿಕ್ ಮಾಡಿದೆ, ಓಡಾಡ್ತಿದ್ನಲ್ಲ ಅಂತ ಹೇಳಿಬಿಟ್ಟು. ಮನೆಗೆ ಬಂದ್ವಿ. ಬಂದ ತಕ್ಷಣ ನಮ್ಮ ಜೂಲಿ ಅವರನ್ನು ನೋಡಿ ತುಂಬ ಅಂದರೆ ತುಂಬಾ ಕುಣಿತಿದ್ದ. ಸೊ ಅವನಿಗೆ ಬಿಸ್ಕೆಟ್ ಹಾಕಿದ್ರೆ ಸ್ವಲ್ಪ ಸಮಾಧಾನ, ಅವ್ರು ಮಾತಾಡ್ಸಿದ್ರೆ, ಮುಟ್ಟಿ ಮಾತಾಡ್ಸಿದ್ರೆ ಸಮಾಧಾನ, ಆ ಥರ ಅವನು. ತುಂಬ ಅಂದರೆ ತುಂಬ ಹಚ್ಕೊಂಡ್ಬಿಡ್ತಾನೆ ಅವನು. ಹಾಗಾಗಿ ಅವನ್ನ ಫಸ್ಟು ಮಾತಾಡಿಸಿದ್ರು. ಇಲ್ಲಿ ನನ್ನ ಮಗಳಿಗೆ ಅವಳಿಗೆ ಆಶ್ಚರ್ಯ, ಅಂದರೆ ಅವರು 2 ಮಂತ್ಸು 3 ಮಂತ್ಸು ಆ ಥರ ಬಿಟ್ಟು ಬರ್ತಾರಲ್ವ, ಹಂಗಾಗಿ ಸ್ವಲ್ಪ ಶಾಕ್, ಯಾರಿದು ಅಂತ. ಲಾಸ್ಟ್ ಟೈಮ್ ಬಂದಾಗ ಅವಳು ಎಷ್ಟೊತ್ತಾದರೂ ಹೋಗೇ ಇರಲಿಲ್ಲ ಅವ್ರ ಹತ್ರ, ಯಾರೋ ಅಂತ ಅಂದ್ಕೊಂಡು ಹೋಗೇ ಇರಲಿಲ್ಲ. ಸೊ ಈ ಸಲ ಸ್ವಲ್ಪ ಗೊತ್ತಾಗುತ್ತಲ್ವ ಅಪ್ಪ ಯಾರು ಅಮ್ಮ ಯಾರು ಅಂತ ಹೇಳಿ. ಹಾಗಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಆಟ ಆಡ್ತಿದ್ಲು. ಲಾಸ್ಟ್ ಟೈಮ್ ಬಂದಾಗ ಈ ಥರ ಎಲ್ಲ ಆಟ ಆಡಲೇ ಇಲ್ಲ ಅವಳು. ಅವಳಿಗೆ ಗೊತ್ತೇ ಆಗಿರಲಿಲ್ಲ ಯಾರೋ ಇದು ಅಂತ ಅಂದ್ಕೊಂಡು ಮುಖ ನೋಡ್ತಿದ್ಲು ಅಷ್ಟೇ. ಬಟ್ ಈ ಸಲ ಗೊತ್ತಾಗ್ತಿತ್ತಲ್ವ. ಮತ್ತು ವೀಡಿಯೋ ಕಾಲಲ್ಲಿ ಅಷ್ಟೇ ಮಾತಾಡ್ತಿದ್ರು, ಜಾಸ್ತಿ ಫೋನಲ್ಲಿ ಎಲ್ಲ ಮಾತಾಡ್ತಿರ್ಲಿಲ್ಲ. ಸೊ ಈ ಸಲ ಐಡೆಂಟಿಫೈ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಆಟ ಆಡ್ತಿದ್ಲು. ಸೊ ಹಾಗಾಗಿ ಇದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ಸೊ ಅವರಿಗೂ ಸರ್ಪ್ರೈಸ್ ಇಷ್ಟೆಲ್ಲ ಡೆಕೋರೇಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಅವರಿಗೂ ಸರ್ಪ್ರೈಸ್ ಆಯಿತು. ಸೊ ಏನೋ ಮಾಡಿರ್ತೀಯ ನನಗೆ ಗೊತ್ತು, ಈ ಸಲ ಸಿಕ್ಕಿಲ್ಲ ಲಾಸ್ಟ್ ಟೈಮೆಲ್ಲ ಅಂತ ಹೇಳ್ಬಿಟ್ಟು ಅಂತ ಅವರು ಹೇಳ್ತಿದ್ರು. ನೋಡೋಣ ಹೆಂಗೆ ಸೆಲೆಬ್ರೇಷನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಬಂದ್ವಿ ಎಲ್ಲ. ಅವರು ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೇಳಿ ಹೋಗಿ ಬನ್ನಿ ಅಂತ. 2 ಡೇಸ್ ಜರ್ನಿ ಇತ್ತಲ್ವ, ಹಾಗಾಗಿ ತುಂಬ ಸುಸ್ತಾಗಿರುತ್ತೆ ಅಂತ ಹೇಳಿ. ನೆಕ್ಸ್ಟು ಅವರಿಗೆ ಕಾಫಿ ಮಾಡೋಣ ಅಂತ ಹೇಳಿಬಿಟ್ಟು ಬ್ರೂ ಕಾಫಿ ಮಾಡ್ತಾ ಇದ್ದೆ. ಅವರು ಇಲ್ಲಿ ಲಾಸ್ಟ್ ಟೈಮ್ ರಜಾ ಬಂದಾಗ ಹೋಗಿದ್ರಲ್ವ, ಆವಾಗ ಕುಡಿದಿದ್ದು ಕಾಫಿನ. ಸೊ ಅದಾದಮೇಲೆ ನಾನು ಇವಾಗಲೇ ಅವ್ರ ಜೊತೆಗೆ ಕುಡಿತಿರೋದು. ಹಾಗಾಗಿ 2 ಗ್ಲಾಸಸ್ಸು ಬ್ರೂ ಕಾಫಿನ ಮಾಡಿದೆ. ಸೊ ಅದಾದಮೇಲೆ ಎಲ್ಲ ಕಾಫಿ ಎಲ್ಲ ಕುಡಿದ್ರು. ಅವ್ರು ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿಯಾಗಿ ಅಂತ ಹೇಳಿದೆ. ಅವರು ರೆಡಿ ಆಗೋದಕ್ಕೆ ಅಂತ ಹೋದರು. ನಾನು ಕೂಡ ಇಲ್ಲಿ ಜಾಮೂನ್ ಮಾಡಿರಲಿಲ್ಲ ಅಲ್ಲ, ಸೊ ಅದಕ್ಕೆ ಜಾಮೂನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಪಾಕ ಎಲ್ಲ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಂಡು ಆದಮೇಲೆ ಅದನ್ನು ಶೋಧಿಸ್ಕೊಂಡ್ಬಿಟ್ಟು ಆಮೇಲೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತೀನಿ, ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಜಾಸ್ತಿ ಗಟ್ಟಿ ಬರೋದೇನು ಬೇಕಾಗಿಲ್ಲ, ಸ್ವಲ್ಪ ಬಂದರೆ ಸಾಕು. ತೀರಾ ಗಟ್ಟಿ ಆದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ. ಮತ್ತು ನಾನು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡು ಬಂದಿದ್ನಲ್ಲ, ಅದನ್ನು ಸ್ವಲ್ಪ ಉಂಡೆ ಥರ ಮಾಡಿಕೊಂಡೆ. ಅಂದರೆ ನಾನು ಚಿಕ್ಕದಾಗೆ ಮಾಡ್ಕೊಳ್ತೀನಿ, ಅಂದರೆ ಪಾಕಕ್ಕೆ ಹಾಕಿದ ತಕ್ಷಣ ಸ್ವಲ್ಪ ದಪ್ಪ ಆಗುತ್ತಲ್ವ. ಸೊ ಹಾಗಾಗಿ ನಾನು ಚಿಕ್ಕ ಉಂಡೆ ಮಾಡ್ಕೊಳ್ತೀನಿ, ಅದೇ ಥರ ಇಷ್ಟ ನನಗೆ.
ಇದೆಲ್ಲ ಆದಮೇಲೆ ಜಾಮೂನ್ ಉಂಡೆಗಳಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ಇಷ್ಟು ಬೆಂದರೆ ಸಾಕು ನಮಗೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಪಾಕದೊಳಗಡೆ ಹಾಕಿಬಿಟ್ಟು ಅದನ್ನು ನೆನೆಯೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟೆ. ಇದನ್ನೇ ಫಸ್ಟ್ ಮಾಡಿದ್ದು ನಾನು, ಯಾಕೆಂದರೆ ನೆನ್ಕೋಬೇಕಲ್ವ, ಆಮೇಲೆ ತಿಳ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟು ಇದಾದಮೇಲೆ ಎಲ್ಲದನ್ನು ರೆಡಿ ಮಾಡಿಕೊಂಡೆ. ಸೊ ಆಲ್ರೆಡಿ ನಿಮಗೆ ರೆಸಿಪೀಸ್ ಎಲ್ಲ ಹಾಕಿದ್ದೆ ಮುಂಚೆನೇ. ಸೊ ವೆಯ್ಟ್ ಲಾಸ್ಗೂ ನನಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಹೆವಿ ಅನಿಸಲ್ಲ. ಅವರಿಗೆಲ್ಲ ಏನಂದರೆ ಕಂಪ್ನಿಗಳಲ್ಲಿ ಅಂದರೆ ಅವ್ರ ಕ್ಯಾಂಟೀನಲ್ಲೆಲ್ಲ ಸ್ವಲ್ಪ ಲೈಟ್ ವೆಯ್ಟ್ ಥರ ಚಪಾತಿ ಆ ಥರ ಅದೇ ಥರ ಕೊಟ್ಬಿಡ್ತಾರೆ. ಹಾಗಾಗಿ ನಾನು ಅದೇ ಥರ ಮಾಡೋಣ, ಫುಲ್ಲಿ ಆಗೋದು ಬೇಡ ಅಂತ ಹೇಳಿಬಿಟ್ಟು ಮಾಡಿದೆ. ಸೊ ಇಲ್ಲಿ ಸಲಾಡ್ ಮಾಡಿದ್ದೆ. ಹಾಗೆ ಕಡಲೆ ಬೀಜ ಹಾಕಿಬಿಟ್ಟು ಚಟ್ನಿ ಮಾಡಿಕೊಂಡೆ ಚಪಾತಿಗೆ, ಪಾಲಕ್ ಸೊಪ್ಪಿನ ಚಪಾತಿಗೆ. ಮತ್ತು ಜಾಮೂನು ಕೂಡ ರೆಡಿ ಆಗೋಯ್ತು, ತಣ್ಣಗಾಗೋಯ್ತು. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಬಂತು. ಈ ಸಲ ಇಷ್ಟಪಡ್ತಾರೆ ಅಂತ. ಮತ್ತು ರಾಗಿ ಸೂಪ್ನು ಕೂಡ ಮಾಡಿದೆ. ಅವರಿಗೆ ಸೂಪ್ ಕುಡಿಯೋದಂದರೆ ಇಷ್ಟ, ಹಾಗಾಗಿ ಯಾವುದಾದ್ರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನನಗೆ ಪೋಹ ಉಪ್ಮಾ ಇತ್ತಲ್ವ, ಅದು ಕೂಡ ಡ್ರೈಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಟೇಸ್ಟಿಯಾಗಿರುತ್ತೆ, ಹೆವಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದೆ. ಮತ್ತು ಚಪಾತಿ ಹಿಟ್ಟಿಗೆ ಪಾಲಕ್ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಪಾಲಕ್ ಚಪಾತಿನೂ ಮಾಡಿಕೊಂಡೆ. ಸೊ ಅದೆಲ್ಲ ಅಡುಗೆದೆಲ್ಲ ಮುಗ್ದು ಅವ್ರಿಗೆಲ್ಲ ಕಾಣ್ಬೇಕಂತೆ ವ್ಯೂವರ್ಸಿಗೆ. ಅಲ್ಲಿ ಅದ್ರದ್ದು ಕವರ್ ಕಟ್ ಮಾಡ್ರಿ, ಹಚ್ಚಿ ಕಟ್ ಮಾಡ್ರಿ. ನೋಡು ಅಲ್ಲಿ ಅಮ್ಮ ನೋಡು ಗುಂಡು ಇಲ್ಲಿ ಚಿನ್ನಮ್ಮ ನೋಡಲ್ಲಿ. ಹಚ್ಕೊತಾನೆ ಇಲ್ಲ ಅದು. ಅದೇ ಮತ್ತೆ ಹೋಗಿದ್ಯಾ? ಓ ಅದ ಈ ಕಡೆ ಅವಳು ನೋಡ್ರಿ ಇಲ್ಲಿ. ಇಲ್ಲ ಹೆಂಗ್ ಗಟ್ಟಿಯಾಗಿ ಕೂತಾಳ ನೋಡಲ್ಲಿ. ಹ್ಯಾಪಿ ಬರ್ಡೇ ಟು ಯು ಗುಂಡು, ಹ್ಯಾಪಿ ಬರ್ಡೇ ಟು ಯು. ಯಾರಿಗೆ ತಿನ್ನಿಸ್ತೀರಾ? ಏ ಬ್ಯಾಡ ಕಣ್ರಿ ಅವಳಿಗೆ. ಕ್ರೀಮು ಅದಕ್ಕೆ ಸಕ್ಕರೆ ಹಾಕಿರ್ತಾರೆ ಅಂತ. ಬನ್ನಾದ್ರೆ ಒಂಥರ ಬನ್ನಿಗೂ ಹಾಕ್ತಾರೆ, ಹುಳಿ ಮೊಸರು ಎಲ್ಲ ಹಾಕ್ತಾರಲ್ಲ, ಹಂಗಾಗಿ. ಲೈಟ್ ಕ್ಯಾಂಡ್ಲ್ ನೋಡ್ರಿ ಹೋಗೇ ಬಿಟ್ಟು ನಾನೇನೋ ಸುಟ್ಟು ಹೋಗ್ತವೆ ಅಂತ ಹೇಳಿ ಅದನ್ನ ನಡಿಕ್ ಹಾಕ್ದೆ. ನೆಕ್ಸ್ಟ್ ಬನ್ನಿ ಯಾರ್ಯಾರು ಹೋಗ್ತೀರಾ ಹೋಗ್ರಿ. ಮತ್ತೆ ಕೇಕಾ ಸ್ಟ್ಯಾಂಡ್ ಹಾಕಿದ್ರಿ ನೀನು? ಬರ್ಬೇಕು ಇವರು, ಒಬ್ರು ಊಟ ಮಾಡ್ತಿದಾರೆ. ಬಾ ಓನಾ ಅಮ್ಮ ಬಂತು. ನಂಗೆ ಬರೀ ಬನ್ನು ನಿಂಗೂ ಬೇಕಾ? ಆಯ್ತು ಒಂದ್ಸಲ.
ಹಾಯ್ ಹಾಯ್. ಆ ಕಡೆಯಿಂದ ಈ ಕಡೆಯಿಂದ ನಿನಗೆ ಇದ್ರಲ್ಲ ಐತೆ ಚಿನಿಗ ಈ ಡ್ರೆಸ್ಸಿಗೆಲ್ಲ ಮಾಡ್ಬಿಡ ಕಣವ. ಆಯ್ತು ಬಸ್. ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು. ಅಪ್ಪಾಜಿ ಕೊಡು. ನೀವು ಕಟ್ ಮಾಡ್ಕೊಂಡು ಕೊಡ್ರಿ. ಪ್ಲೇಟ್ ಕೊಡುದ? ಅಲ್ಲ ಹಂಗೆ ಕೈ ತಿನ್ಬೋದಲ್ಲ ಮತ್ತೆ ಪ್ಲೇಟ್ ಒಪ್ಪಲ್ಲ ಅದಕ್ಕೆ. ಥ್ಯಾಂಕ್ ಯು. ವೆಲ್ಕಮ್. ಗೊತ್ತಾಗಿತ್ತ? ಅವ್ರು ಹಾಕೊಟ್ಟಿದ್ರು. ಅವರೇ ಹಾಕೊಟ್ಟಿದ್ರ? ಇಲ್ಲ ನೋಡು. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು. ಏನಿರ್ಬೋದು ಹೇಳ್ರಿ ಗೆಸ್ ಮಾಡಿ. ಯಾಕೆ ಗೆಸ್ ಮಾಡ್ರಿ ನೋಡ. ನೀವೇನ್ ತಂದ್ಕೊಟ್ರು ಬೇಡ ಒಲ್ಲೆ ಒಲ್ಲೆ ಅಂತೀರಾ. ಅದಕ್ಕೆ ಅಟ್ಲೀಸ್ಟ್ ಇದನ್ನಾದ್ರೂ ಯಾವಾಗ್ಲೂ ಇಟ್ಕೊಂಡಿರ್ತೀರಲ್ಲ ಅಂತ. ಚೇಂಜ್ ಮಾಡಿಲ್ವಲ್ಲ ಅಂತ ಹೇಳಿ ಚೇಂಜ್ ಮಾಡಿಲ್ಲ ಅಂತ. ಪರ್ಸು ನೀವು ಗೆಸ್ ಮಾಡ್ಬಿಟ್ರಲ್ಲ. ಡಬ್ಬ ನೋಡಿ ಗೆಸ್ ಮಾಡಿದ್ರ? ಹೇಳ್ದಲ್ಲ ಚೇಂಜ್ ಮಾಡಲ್ಲ ಅಂತ. ಮಾಡಿಲ್ಲ ತಾನೆ ಅದನ್ನ? ಮಾಡಿಲ್ಲ ತಾನೆ ಅದನ್ನ? ಮಾಡಿಲ್ಲಪ್ಪ. ಯಾವಾಗ ಮಾಡಿಲ್ಲಲ್ಲ. ಚೆನ್ನಾಗಿದೆ ಅಂತ ತಗೊಂಡಪ್ಪ. ಬ್ಲ್ಯಾಕ್ ಇತ್ತಲ್ಲ ಬ್ರೌನ್ ತರ ಇನ್ನೊಂದು ಪೆನ್ ಇತ್ತು ಅದು ಬೇಡ ನಂಗೆ ಯಾಕೆ ಇಷ್ಟ ಆಗ್ತಿತ್ತು. ಮತ್ತೆ ಗಿಫ್ಟ್ ಸೆಂಟ್ರಿಗೆ ಹೋಗಿದ್ದಲ್ಲ ಎಂತದು ಪ್ಯಾಕ್ ಮಾಡಿದ್ದೆ. ಚಿಕ್ಕ ಒಂದು ಪೆನ್ ಕೊಟ್ಟರು ಪ್ಯಾಕ್ ಮಾಡ್ತಾರೆ ಕಣವ ಇವಾಗ. ಇದಕ್ಕೆ ಒರಿಜಿನಲ್ ಸೌಂಡೇ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತೆ. ನಾವು ಆ್ಯಕ್ಚುಲಿ ಮಾತಾಡೋದೇ ಹಾಗೆ. ಬಟ್ ಇಲ್ಲಿ ನಾವು ವಾಯ್ಸ್ ಕೊಡೋವಾಗ ನಮ್ಮ ವಾಯ್ಸೇ ಒಂಥರ ಬರುತ್ತೆ. ಬಟ್ ವಿತೌಟ್ ಮೈಕಲ್ಲಿ ನಮಗೆ ಹೇಗೆಲ್ಲ ವಾಯ್ಸ್ ಕೇಳುತ್ತೆ ಅಲ್ವಾ. ಅದು ಸೊ ಅದನ್ನೇ ಹಾಕ್ಬಿಟ್ಟೆ ಇರಲಿ ಅಂತ ಹೇಳ್ಬಿಟ್ಟು. ಕಾನ್ವರ್ಸೇಷನ್ನು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಏನಾದರೂ ತಂದುಕೊಟ್ರು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ 2 ಇಯರ್ಸಿಂದ ಅವರು ವಾಲೆಟ್ನ ಚೇಂಜ್ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಮೊನ್ನೆ ನನ್ನ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಮೊನ್ನೆ ಒಂದು A to Z ವರ್ಲ್ಡ್ ಶಾಪ್ ಅಂತ ಹೇಳ್ಬಿಟ್ಟು ಹಾಕಿದ್ದೆ ಅಲ್ವಾ. ಸೊ ಅದರಲ್ಲಿ ನಾನು ಇದನ್ನು ತೊಗೊಂಡು ಬಂದಿದ್ದೆ. ತುಂಬ ಚೆನ್ನಾಗಿತ್ತು, ಯಾಕೋ ನಂಗೆ ಇಷ್ಟ ಆಯಿತು. ಸೊ ನಾವು ವಾಲೆಟ್ ಚೇಂಜ್ ಮಾಡಿಸೋಣ ಅಂತ ಹೇಳಿ ಇದನ್ನು ತೊಗೊಂಡು ಬಂದೆ. ಸೊ ಸೆಲೆಬ್ರೇಷನ್ ಎಲ್ಲ ಮುಗೀತು. ಸೊ ಅದನ್ನು ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಂಡಿದ್ದೆ ಹೆಚ್ಚು ಅವರು. ಆ್ಯಕ್ಚುಲಿ ಅವರಿಗೆ ಊಟ ಆಗೋದಾಗಲಿ ಒಂಚೂರು ಸಪ್ಪೆ ಆಯಿತು ಖಾರ ಆಯಿತು ಅಂದರು ಪ್ರತಿಯೊಂದು ಹೇಳ್ತಾರೆ. ಸೊ ಇವತ್ತು ನಮ್ಮದು ರಾತ್ರಿ ಊಟ ಎಲ್ಲ ಇದಾಗಿತ್ತು ಇದಿಷ್ಟು. ಬಟ್ ಇದರಲ್ಲಿ ನಾನು ಸ್ವೀಟ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದೆ. ಇನ್ನೇನೇನು ಇತ್ತು ಸೂಪ್ ಆಗಲಿ ಸಲಾಡು ಚಪಾತಿ ಚಟ್ನಿ ಮತ್ತು ಉಪ್ಮಾ ಅದೆಲ್ಲ ಅದನ್ನೆಲ್ಲ ತಿಂದ್ಕೊಂಡೆ ಅಷ್ಟೇ. ಸೊ ಇವತ್ತು ಟೈಮಿಂಗ್ಸ್ ಏನು ಮೇಂಟೈನ್ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಮಧ್ಯಾಹ್ನ ಲಂಚ್ ಮಿಸ್ ಆಯಿತು. ಸೊ ಆಲ್ರೆಡಿ ಟೈಮು 12 ಗಂಟೆ ಆಗೋಗಿತ್ತು. ಆಗಲೂ ಮಲ್ಕೊಳ್ಳೇ ಇಲ್ಲ ಇವಳು. ಅವಳು ಮಲ್ಕೊಂಡಿದ್ದೆ ಅವತ್ತು 1 ಗಂಟೆ ಆಗೋಯ್ತು ರಾತ್ರಿ. ಸೊ ಹಾಗಾಗಿ ನನಗೂ ನೆಕ್ಸ್ಟ್ ಡೇ ವೀಡಿಯೋನೂ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್, ಸಾರಿ. ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.